ಇವತ್ತಿನ ವಿಡಿಯೋದಲ್ಲಿ ನಾವು ಬಾದಾಮಿ ಸರ್ಕಾರಿ ಆಸ್ಪತ್ರೆಯ ಸಿಸಿಟಿವಿ ವ್ಯವಸ್ಥೆ ಬಗ್ಗೆ ತೋರಿಸ್ತೀವಿ ನೋಡಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಬಗ್ಗೆ ರೋಗಿಗಳ ಸುರಕ್ಷತೆ, ಸಿಬ್ಬಂದಿಯ ನಡವಳಿಕೆಯಲ್ಲಿ ಪಾರದರ್ಶಕತೆ, ಅನಧಿಕೃತ ಪ್ರವೇಶ ತಡೆ ಮತ್ತು ಕಾನೂನು ಉಲ್ಲಂಘನೆಗೆ ಸಾಕ್ಷಿಯಾಗುವುದು ಈ ಎಲ್ಲಕ್ಕೂ ಸಿಸಿಟಿವಿ ಒಂದು ಪ್ರಮುಖ ಸಾಧನ. ಆದರೆ ಬಾದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಥಿತಿ ಬೇರೆಯಾಗಿದೆ. ಕೆಲವೊಂದು ಕಡೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ರೂ ಅವು ಕಾರ್ಯನಿರ್ವಹಿಸುತ್ತಿಲ್ಲವೋ ಅಥವಾ ನಿರ್ವಹಿಸುತ್ತಿವೆಯೋ ಎಂಬುದು ಸ್ಪಷ್ಟವಿಲ್ಲ. ಪ್ರವೇಶ ದ್ವಾರಗಳು, ಒಪಿಡಿ ಹಾಲ್, ಔಷಧ ವಿತರಣಾ ವಿಭಾಗ ಮುಂತಾದ ಸ್ಥಳಗಳಲ್ಲಿ ನಿಗಾ ಇರಬೇಕು ಎಂಬುದೇ ಸಾರ್ವಜನಿಕರ ಒತ್ತಾಯ. ಕೇವಲ ಅಳವಡಿಸಿದರಷ್ಟೇ ಸಾಕಾಗದು. ನಿರಂತರ ಕಾರ್ಯನಿರ್ವಹಣೆ, ಮರೆಮಾಚದ ಶೇಖರಣಾ ವ್ಯವಸ್ಥೆ ಹಾಗೂ ಸಾಮಾನ್ಯರ ಭದ್ರತೆ ಮುಖ್ಯ. ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವಾರು ರೀತಿ ಘಟನೆಗಳು ನಡೆದಿವೆ. ಆದರೆ ಮುಖ್ಯವಾಗಿ ಮಗು ಕಳ್ಳತನ ಆದರೆ ಸಿಸಿಟಿವಿ ಚಾಲನೆ ಇದ್ದ ಕಾರಣ ಮರಳಿ ಪೊಲೀಸ್ ಇಲಾಖೆ ತನಿಖೆಯಿಂದ ಮರಳಿ ತಾಯಿ ಮಗುವನ್ನ ಸೇರಿಕೊಂಡಿದೆ. ಆದ ಕಾರಣ ಆ ರೀತಿ ಮತ್ತು ಇನ್ನಿತರ ಘಟನೆಗಳು ನಡೆದರೆ ರಕ್ಷಣೆಗೆ ಇನ್ನೂ ಅನುಕೂಲ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಕ್ಷೇತ್ರದ ಶಾಸಕರು ಹಾಗೂ ಅಧಿಕಾರಿಗಳ ಗಮನಕ್ಕೆ ಸೆಳೆಯುವುದನ್ನ ಇಂದಿನ ಪ್ರಮುಖ ಪ್ರಯತ್ನ. ನೀವು ಏನು ಅಂಶಗಳನ್ನ ಗಮನಿಸಿದ್ದೀರಿ ಕಮೆಂಟ್ ಮಾಡಿ ತಿಳಿಸಿ. ವರದಿಗಾರ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟ್. ನಮಸ್ಕಾರ ಸ್ನೇಹಿತರೆ. ಬಾದಾಮಿ ಆಸ್ಪತ್ರೆ ಒಳಗಡೆ ಸಿಸಿಟಿವಿ ಅಳವಡಿಸಲಾಗಿದೆ ಅಂತ ಬೋರ್ಡ್ಗಳನ್ನ ಲಗತ್ತಿಸಿದ್ದಾರೆ. ಖಾಲಿ ಬೋರ್ಡ್ಗಳು ರಾಜರಿಸುತ್ತವೆ, ಆದರೆ ಯಾವುದೇ ಸಿಸಿಟಿವಿಗಳನ್ನು ಅಳವಡಿಸಿಲ್ಲ. ಸಿಸಿಟಿವಿ ನಿಗಾದಲ್ಲಿ ಇದೆ ಎಂಬುವಂಥ ಗುರುತಿಗಾಗಿ ತೋರಿಸುವುದಕ್ಕಾಗಿ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ. ಆ ಬೋರ್ಡ್ಗಳ ಪ್ರಕಾರ ಯಾವುದೇ ಎಡ ಮತ್ತು ಬಲ ಎಲ್ಲೇ ಹುಡುಕಿದರೂ ಯಾವುದೇ ಸಿಸಿ ಕ್ಯಾಮ್ರಾಗಳು ನೋಡಲು ಸಿಗುವುದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಸಿಸಿಟಿವಿ ನಿಗಾದಲ್ಲಿದೆ ಅನ್ನುವಂಥ ಒಂದು ಬೋರ್ಡ್ಗಳನ್ನು ಲಗತ್ತಿಸಿದ್ದಾರೆ ಹೊರತು ಯಾವುದೇ ಸಿಸಿಟಿವಿ ಅಳವಡಿಸಿಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ ಇದೇ ಬಾಗಲಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಕಳುವಾಗಿದೆ. ಸಿಸಿಟಿವಿ ಮುಖಾಂತರ ಪೊಲೀಸರಿಗೆ ಸಹಾಯವಾಗಿ ಮಕ್ಕಳ ಕಳ್ಳರನ್ನ ಹಿಡಿಯುವ ಒಂದು ವಿಧಾನ, ಅದನ್ನೇ ಅಳವಡಿಸದೆ ಅದರ ಹೆಸರ ಮೇಲೆ ಬಿಲ್ ತೆಗೆದಿದ್ದಾರೆ ಎಂಬ ಸಂಶಯ. ಬಿಲ್ ತೆಗೆದಿರಲಿ, ಅಳವಡಿಸುವುದಾದ್ರೂ ಅವರ ಕರ್ತವ್ಯ. ಅಳವಡಿಸದೆ ಅಳವಡಿಸಿದ್ದೀನಿ ಎಂಬ ಒಂದು ಚಿತ್ರ ತೋರಿಸುವ ಬೋರ್ಡ್ಗಳನ್ನು ಲಗತ್ತಿಸಿದ್ದಾರೆ. ಅದು ವಿದ್ಯಾವಂತರಿಗೆ ಮಾತ್ರ. ಅಲ್ಲಿ ಬರುವಂಥ ಎಲ್ಲ ಚಿಕಿತ್ಸೆಗಾಗಿ ಬರುವಂಥ ಎಲ್ಲ ಪೇಷಂಟ್ಗಳಾಗಿರ್ಬೋದು, ಪೇಷಂಟ್ ಜೊತೆಗಾಗಿರ್ಬೋದು, ಡೆಲಿವರಿಗೆ ಹೆರಿಗೆಗೆ ಬರುವಂಥವರಾಗಿರ್ಬೋದು, ಯಾರೂ ಅಕ್ಷರಸ್ಥರು ಇರೋಂಗಿಲ್ಲ, ಅನಕ್ಷರಸ್ಥರೇ ಇರ್ತಾರೆ. ಅಂಥವ್ರಿಗೆ ಆ ಚಿತ್ರ ಸಿಸಿಟಿವಿ ನಿಗಾದಲ್ಲಿ ಅಂತ ಬರದಂಥ ಬೋರ್ಡ್ಗಳನ್ನು ಲಗಿಸಿದ್ರೆ ಅವರಿಗೆ ಯಾವ ಇದರಲ್ಲಿ ಅದು ಮನದಟ್ಟಾಗುತ್ತೆ? ಹೇಳಿದ್ರೇ ತಿಳ್ಕೊಲಾರ್ದಂಥ ಇವತ್ತಿನ ಕಾಲದಲ್ಲಿ ಬರೀ ಚಿತ್ರಗಳ ಅದ ಸಿಸಿಟಿವಿ ನಿಗಾದಲ್ಲಿ ಅಂತ ಬರೆದು ಹಚ್ಚಿದ್ರೆ ಏನಿದು? ಈ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದರೆ ದಂಡ ಅಂತ ಬರೆದು ಹಾಕಿದರೆ ಯಾರಿಗೆ ತಿಳಿಯುತ್ತೆ? ಅಕ್ಷರಸ್ಥರಿಗೆ ಮಾತ್ರ. ಆ ಕಾರಣಕ್ಕಾಗಿ ನಿಜವಾಗಲೂ ತಾವು ಸರ್ಕಾರದ ದುಡ್ಡನ್ನು ಹೊಡೆದೇ ಇದ್ದರೂ ಬಿಲ್ ತೆಗೆಯದೇ ಇದ್ದರೆ ಬಿಲ್ ತೆಗೆದು ಸರ್ಕಾರಿ ದುಡ್ಡಲ್ಲಿ ಅಳವಡಿಸಲು ಸರ್ಕಾರ ನೀಡಿದ ಅನುದಾನದಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಅನುಕೂಲ ಆಗುವಂತೆ ನೋಡಿಕೊಳ್ಳುವ ಕರ್ತವ್ಯ ತಮ್ಮದು.